ಸರಿಯಾದ ರೈತರಿಗೆ ಸರಿಯಾಗಿ ಯಾರು ತೋರಿಸೋದಿಲ್ಲ ಸತ್ಯ ಬಟ್ ಏನಂತಂದ್ರೆ ಆಯಾ ಗ್ರಾಮದಲ್ಲಿ ಆಯಾ ತಾಲೂಕಲ್ಲಿ ಜನಸಂಪರ್ಕ ಕೇಂದ್ರದಿಂದ ಎಲ್ಲರನ್ನೂ ರಾಜ್ಯವನ್ನು ಪರಿಹಾರ ಮಾಡಕ್ ಆಗೋದಿಲ್ಲ. ಸರ್ವೇ ಉದಾಹರಣೆ ಕೊಡ್ತೀನಿ. ಈ 2 ವರ್ಷದಿಂದ ಬರಗಾಲ ಬಿದ್ದು ಹಿಂಗಾರು ಮಾಡಲಾಗಿತ್ತು ನಮ್ಮ ಧಾರವಾಡದಲ್ಲಿ. ನಮ್ಮ ಧಾರವಾಡ ಜಿಲ್ಲೆ ಪ್ರಾಬ್ಲಮ್ ಆಗಿ ಮುಂಗಾರು ಯಾವ ರೈತರಿಗೆ ಹಿಂಗಾರು ಮಾಡಲಾಗಿತ್ತು. ಬೇಗ ಬಿತ್ತಬೇಕಂತ ಎಲ್ಲರಿಗೂ ಕಡ್ಲಿಗೆ ಬಿತ್ತಬೇಕಾಗಿತ್ತು. ಕಡ್ಲಿ ಜೋಳ ಬಿತ್ತನೆ ಬೆಳೆ ಬಿತ್ತನೆ ಮಾಡೋದಿರಲಿಲ್ಲ. ಅಂತ ಸಂದರ್ಭದೊಳಗೆ ಅಕಸ್ಮಿತವಾಗಿ 8 ಜನ ಹೆಣ್ಮಕ್ಳು ಅಷ್ಟೇ ಉತ್ತರ ಪರೀಕ್ಷೆ ಯಾವುದೇ ಪರೀಕ್ಷೆ ಇದ್ದಾಗ ಅವ್ರು ಏನ್ ಮಾಡ್ಲಿಕ್ಕಂತಂದ್ರ ಆ ರೈತ ಸಂಪರ್ಕ ಕೇಂದ್ರದೊಳಗಡೆ ಯಾರು ದೊಡ್ಡ ರೈತರು ಇರ್ತಾರ ಅವರು ಹೇಳಿದ್ರು ಕೆಲವೊಂದಿಷ್ಟು ಕೈ ಸಾರಿಗೆ ಹೇಳೋ ನಿಜ. ಹಸ್ತಕಲಾ ಮಾಪನ ರಾಜ್ಯಾಧ್ಯಕ್ಷ ನಾನೊಂದು ರೈತ ಅಧ್ಯಕ್ಷ ಅಂತ ಹೇಳ್ಕೊಂಡು ತಮ್ಮ ಜೀವನವನ್ನು ತುಂಬಿಕೊಳ್ಳೋದಕ್ಕೆ ಕೆಲಸ ಮಾಡಿದ್ರು. ರಾತ್ರಿ ಏನ್ ಮಾಡ್ತಿದ್ರೆ ಹೆಂಗ್ ಲೋಡ್ ಬರ್ತೈತಿ ಯಾಕಂದ್ರೆ ಉದಾಹರಣೆಗಳು ಇರ್ತಕ್ಕಂಥ ದೊಡ್ಡ ರೈತರ ಲೋಡ್ ಬಂದಿದ್ದ ರೈತರ ಮನೆಗೆ ಹೋಗ್ತಿರ್ತಿದ್ರು. ಅದನ್ನ ಪ್ಲಾನ್ ಮಾಡಿ ಒಂದಿಷ್ಟು ಹುಡುಗ ಕಳಿಸಿ ವಿಡಿಯೋ ಮಾಡಕ್ ಹಚ್ಚಿದ್ರು. ಆ ಲೋಡ್ ಎಲ್ಲಿ ಹೋಗ್ತಿರ್ತಿ ಅಂತ. ಯಾಕಂದ್ರೆ ನಾವೆಲ್ಲರೂ ಗಮನ ತಗೋಬೇಕು. 2 ವರ್ಷಕ್ಕೆ ಆದಂತ ಕಥೆ ಇದೆ. ಆ ವಿಡಿಯೋ ಅಕಸ್ಮಾತ್ ಆಗಿ 1 ದಿವಸ ಅವ್ರು ಇರ್ಲಿಲ್ಲ ಊರಲ್ಲಿ. ನಮ್ಮ ರೈತರಿಗೆ ಒಂದು ದಿನಕ್ಕೆ 25 ಜನರಿಗೆ ಮಾತ್ರ ಬೆಳೆಯುವಂತ ಮಾಡಿದ್ರು. ಲೇಟ್ ಆಗಿಲ್ಲ ಇವರಿಗೆ ಬೆಳಗಿಲ್ಲ ಅಂತ ರಡ್ಡು ಬೆಡ್ಶೀಟ್ ತಗೋಬೋದನ್ನೆಲ್ಲ ರೈತರು ಹೋಗಿ ಆ ಆಫೀಸಿಂದ ಬಂದ್ಬಿಟ್ಟು ರಾತ್ರಿ ಎಲ್ಲ ನೀವು ಹಚ್ಚಿ ತಗೊಂಡು 25 ಮಂದಿ ಕೊಡೋದು. ಯಾಕಂದ್ರೆ ಒಂದು ತಾಂತ್ರಿಕ ವ್ಯವಸ್ಥೆಯನ್ನ ಅಳವಡಿಸ್ಕೊಂಡಿದ್ರು. ಇವತ್ತು ನಾವು ಏನ್ ಸಾಧ್ಯ ಮಾಡಬೇಕಾಗ್ತದೆ ಒಂದು ಸಣ್ಣ ಉದಾಹರಣೆ. ಇವರು ತಾಂತ್ರಿಕ ವ್ಯವಸ್ಥೆ ಅಳವಡಿಸ್ಕೊಂಡಿದ್ರು. ಅದನ್ನೆಲ್ಲ ಸರಿ ಮಾಡ್ಕೊಂಡು ಆಧಾರ್ ಕಾರ್ಡ್ ಲಿಂಕ್ ಹಚ್ಚಿ